ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರ. ಇವತ್ತು ಮೊಟ್ಟ ಮೊದಲನೇದಾಗಿ ನನ್ನ ಆಧ್ಯಾತ್ಮಿಕ ಗುರುಗಳಾದ ರಂಗನಾಥ್ ಗುರುಜಿ ಅವರಿಗೆ ವಂದಿಸುತ್ತಾ, ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಇಂದು ತಟವರ್ತಿ ವೀರ ರಾಘವ ಸರ್ ಅವರು ರಚನೆ ಮಾಡಿರ್ತಕ್ಕಂಥ ಕನ್ನಡಕ್ಕೆ ಅನುವಾದ ಮಾಡಿರುವ ಸುಮಲತಾ BS ಅವರ ಒಂದು ಭಾಗವತ ಸನ್ನಿವೇಶಗಳ ಅಂತರಾರ್ಥ ಈ ಒಂದು ಸ್ವಾಧ್ಯಾಯ ಮಾಡ್ತೀನಿ. ಪ್ರಸ್ತುತ ಲೋಕದಲ್ಲಿ ಭಾಗವತ ಎಂದ್ರೆ ಎಂದು ಹೇಳಿದರೆ ಶ್ರೀಕೃಷ್ಣನ ಬಗ್ಗೆ ಗೊತ್ತು, ಆದ್ರೆ ಶ್ರೀಕೃಷ್ಣನ ಜೀವನ ಚರಿತ್ರೆಯೇ ಭಾಗವತ ಅಂತ ಯಾರಿಗೆ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಭಾಗವತ ಮಹಾಕಾವ್ಯ ವ್ಯಾಸ ಮಹರ್ಷಿಯವರು ಶ್ರೀಕೃಷ್ಣ ಭಗವಾನನ ಜೀವನ ಚರಿತ್ರೆ ಮತ್ತು ಜೀವನದಲ್ಲಿ ಮುಖ್ಯವಾದ ವಿಷಯಗಳ ಬಗ್ಗೆ ಕೆಲವು ಸನ್ನಿವೇಶಗಳ ಮೂಲಕ ಸಂದೇಶವನ್ನ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಈ ಲೋಕದಲ್ಲಿ ಶ್ರೀಕೃಷ್ಣ ಭಗವಾನನ ಜೀವನದಲ್ಲಿ ನಡೆದಂತ ಘಟನೆಗಳನ್ನ ಪ್ರಸ್ತುತ ಲೋಕದಲ್ಲಿ ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ, ಸೀರಿಯಲ್ ಮತ್ತೆ ಹಲವು ಒಂದು ವೇದಿಕೆಗಳಲ್ಲಿ, ನಾಟಕ ಅಂತವುಗಳಲ್ಲಿ, ಟಿವಿಗಳಲ್ಲಿ ತೋರಿಸ್ಲಿಕ್ಕೆ ಯಾವುದು ವಿನೋದಕ್ಕಾಗಿ ತೋರಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ತಿಳ್ಕೊಬೇಕೇನಂದ್ರೆ ವ್ಯಾಸ ಮಹರ್ಷಿಯವರು ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಸಂದೇಶಗಳನ್ನ ಮೂಲಕ ಇದನ್ನ ಶ್ರೀಕೃಷ್ಣ ಭಗವಾನನ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಿನೋದಾತ್ಮಕವಾಗಿಲ್ಲ, ಒಂದು ಸಂದೇಶಾತ್ಮಕವಾಗಿ ನಾವು ಇಲ್ಲಿ ನೋಡ್ಬೇಕಾಗಿದೆ. ಇವತ್ತಿನ ಒಂದು ಪ್ರಸ್ತುತ ಜೀವನದಲ್ಲಿ ಅವ್ರ ಸಂದೇಶಗಳನ್ನ ಆಚರಣೆಯಲ್ಲಿ ನಾವು ತರಬೇಕು. ಜೀವನದಲ್ಲಿ ಅವರ ಒಂದು ಏನು ಸಂದೇಶಗಳನ್ನ ನೀಡಿದ್ದಾರೆ ಶ್ರೀಕೃಷ್ಣ ಭಗವಾನರು, ಆ ಒಂದು ಇವುಗಳನ್ನ ನಾವು ಜೀವನದಲ್ಲಿ ಆಚರಣೆಯಲ್ಲಿ ತಂದಾಗ ನಾವು ಧನ್ಯರಾಗ್ತೇವೆ. ಅಷ್ಟೇ ಅಲ್ಲ, ಭಾಗವತ ಅರ್ಥವಾಗಬೇಕಂದ್ರೆ ಭಾಗವತ ಸನ್ನಿವೇಶಗಳನ್ನ ಅರ್ಥ ಮಾಡ್ಕೋಬೇಕು. ಮುಖ್ಯವಾಗಿ ಶ್ರೀಕೃಷ್ಣ ಭಗವಾನನು ಯಾರು ಎಂದು ತಿಳಿಯಬೇಕಂದ್ರೆ ಅವರ ಬಗ್ಗೆ ಅವಗಾಹನೆ ಇರಬೇಕು. ಅಂದಾಗ ಮಾತ್ರ ಭಾಗವತ ಅರ್ಥ ಆಗುತ್ತೆ. ಮುಖ್ಯ ಶ್ರೀಕೃಷ್ಣ ಅಂದ್ರೆ ತಕ್ಷಣ ಒಬ್ರು ಅವರ ಒಂದು ರೂಪನ ವಹಿಸ್ಕೊಳ್ತಾರೆ. ಶ್ರೀಕೃಷ್ಣ ಅಂದ್ರೆ ಅವ್ರ ರೂಪ, ಅವ್ರ ಇರ್ತಕ್ಕಂಥ ಗುಣಗಳು ಅವುಗಳ ಬಗ್ಗೆ ಇದ್ ಮಾಡಲ್ಲ, ಅವ್ರ ರೂಪವನ್ನ ಹೇಳ್ತಾರೆ. ಜೊತೆಗೆ ಬಾಹ್ಯ ದೃಷ್ಟಿಯಿಂದ ನೋಡ್ತಾರ, ಅರ್ಥ ಮಾಡ್ಕೊಳ್ಳಕ್ಕೆ ಇದ್ ಮಾಡ್ತಾರ. ಆಂತರಿಕವಾಗಿ ಹೋಗಿ ಅವರನ್ನ ಅರ್ಥ ಮಾಡ್ಲಿಕ್ಕೆ ಈಗಿನ ಜನಗಳಿಗೆ ಅದು ಅಷ್ಟೊಂದಾಗಿ ಅರ್ಥ ಆಗಲ್ಲ. ವರ್ತನೆನೂ ಅವರ ಈ ಶ್ರೀಕೃಷ್ಣ ಭಗವಾನನ ವರ್ತನೆನೂ ಅರ್ಥವಾಗ ಈಗಿನ ಜನಗಳಿಗೆ ಆ ತರ ಇದೆ. ಆದ್ರೆ ಶ್ರೀಕೃಷ್ಣ ಭಗವಾನನ ಕಣ್ಣಿನಿಂದ ನಾವು ಎಲ್ರೂ ಕಾಣಿಸುವ ಕಣ್ಣಿನಿಂದ ನೋಡುವ ರೂಪವಲ್ಲ, ಅಂದರೆ ದೇಹ ಅಲ್ಲ. ಅವರು ಕಾಣದ ಅನಂತ ಶಕ್ತಿಯುತವಾದ ಹುಟ್ಟು ಸಾವು ಇಲ್ಲದಂತ ಒಂದು ಆತ್ಮ. ಅವರು ಆತ್ಮ ಅಂತ ನಾವು ತಿಳಿಬೇಕಾಗತ್ತ. ಇವ್ರು ಅಂದ್ರೆ ಗೂಢಾಕೇಶ ಅರ್ಜುನನಿಗೆ ಶ್ರೀಕೃಷ್ಣರು ಹೇಳಿದರೆ, ನಾನು ಒಂದು ಆತ್ಮ, ರೂಪ ದೃಷ್ಟಿಯಿಂದ ಅಲ್ಲದೆ ಆತ್ಮ ದೃಷ್ಟಿಯಿಂದ ಯಾರು ನೋಡ್ತಾರ ಭಾಗವತ ಅಷ್ಟು ಅರ್ಥ ಆಗುತ್ತದೆ ಅಂತ ಹೇಳ್ತಾರ. ಅವರು ಚೆನ್ನಾಗಿ ಆತ್ಮ ದೃಷ್ಟಿ ಬೇಕಂದ್ರೆ ಆತ್ಮ ಸ್ಥಿತಿ ಬರಬೇಕೆಂದು ಹೇಳ್ತಾರೆ. ಅವರು ಖಂಡಿತವಾಗಿ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡದಿದ್ರೆ ಭಾಗವತ ಆಗಲಿ, ಶ್ರೀಕೃಷ್ಣ ಭಗವಾನ್ ಆಗ್ಲಿ, ಭಗವದ್ಗೀತೆ ಆಗಲಿ ಯಾರಿಗೂ ಅರ್ಥ ಆಗುವುದಿಲ್ಲ. ಶ್ರೀಕೃಷ್ಣ ಭಗವಾನರು ಕಾರಾಗೃಹದಲ್ಲಿ ಜನಿಸಿದರು. ಅವ್ರು ಕಾರಾಗೃಹದಲ್ಲಿ ಜನಿಸಿದ್ರು. ವಸುದೇವ ಅಷ್ಟಾಮ ಗರ್ಭವಾಗಿ ಕಾರಾಗೃಹದಲ್ಲಿ ಜನಿಸಿದಾಗ ಕಾರಾಗೃಹದ ಕೀಲಿ ಕೈ ತನ್ನಷ್ಟಕ್ಕೆ ತಾನೇ ತೆರೀತದಂತೆ. ಕಾರಾಗೃಹದ ಕೀಲಿ ಕೈ ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ. ಕಾವಲುಗಾರರೆಲ್ಲರೂ ಮೂರ್ಛೆ ಅಂದ್ರೆ ಮತ್ತಿನೊಳಗೆ ಹೋಗಿರ್ತಾರೆ. ಆವಾಗ ಶ್ರೀಕೃಷ್ಣ ಭಗವಾನ ಪುಟ್ಟಿಯಲ್ಲಿ ಇಟ್ಟುಕೊಂಡು ವಸುದೇವ ದ್ವಾರಕಕ್ಕೆ ತೆಗೆದುಕೊಂಡು ಬರ್ತಾರ. ಅವರು ಹೋಗುತ್ತಿರುವಾಗ ನದಿ 2 ಭಾಗ ಆಗತ್ತೆ. ಅಂದ್ರೆ ಅವರು ಶ್ರೀಕೃಷ್ಣ ಭಗವಾನ ದ್ವಾರಕೆಗೆ ವಸುದೇವ ತೆಗೆದುಕೊಂಡು ಹೋಗ್ತಿರುವಾಗ ನದಿ 2 ಭಾಗ ಆಗುತ್ತೆ. ಮಳೆ ಬರುತ್ತಿದ್ದರೆ ಹಾವು ತನ್ನ ಎಡೆಗಳನ್ನ ಛತ್ರಿಯಂತೆ ಇಟ್ಟು ಶ್ರೀಕೃಷ್ಣನ ಮಳೆಯಿಂದ ಕಾಪಾಡ್ತೈತಿ. ಹಾಗೆ ಶ್ರೀಕೃಷ್ಣ ಸುರಕ್ಷಿತವಾಗಿ ದ್ವಾರಕೆಗೆ ಬರ್ತಾರ.
ವಸುದೇವನ ತನ್ನ ಕಾರ್ಯ ದಿಗ್ವಿಜಯವನ್ನ ಪೂರ್ತಿಗೊಳಿಸ್ತಾರ ಅವರು. ವಸುದೇವ ಒಂದು ಕಾರ್ಯವನ್ನ ಪೂರ್ತಿಗೊಳಿಸ್ತಾರೆ. ಇದರ ಅರ್ಥ ಏನಂದ್ರ, ಅಂತರಾರ್ಥ ಇದರ ಈ ಒಂದು ಅವ್ರ ಕಾರಾಗೃಹ ಜನಿಸಿ ದ್ವಾರಕೆಗೆ ಯಾವ ರೀತಿ ಬಂದ್ರು, ಅವರು ನದಿ ಹೆಂಗೆ ಎರಡು ಭಾಗ ಆಯ್ತು, ಇದರ ಅಂತರಾರ್ಥ ಏನಂದ್ರೆ, ಕಾರಣ ಅಂದ್ರೆ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಲು ಭೂಮಿಯ ಮೇಲೆ ಅವತರಿಸಿದರು. ಆ ಲೋಕದಲ್ಲಿ ಈ ಭೂಮಿಯ ಮೇಲೆ ಧರ್ಮವನ್ನು ಸ್ಥಾಪಿಸಲಿಕ್ಕಾಗಿ ಅವತರಿಸಿದರು. ಆದ್ರಿಂದ ಸಮಸ್ತ ಪ್ರಕೃತಿಯಲ್ಲಿ ದೇವತೆಗಳು ಅವರಿಗೆ ಸಹಕರಿಸಿದ್ರು. ಆ ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥ ದೇವತೆಗಳೆಲ್ಲರೂ ಅವರಿಗೆ ಸಹಕಾರ ಮಾಡಿ, ಅವರ ಒಂದು ಜನನಕ್ಕೆ ಸಹಕಾರ ಮಾಡಿ, ಅವ್ರ ಕಾವಲುಗಾರ ನಿದ್ರೆಗೆ ಜಾರುವಂತೆ ಮಾಡಿದಳು. ಯಾರು? ಒಬ್ಬ ದೇವತೆ ಅವ್ರ ಕಾವಲುಗಾರ ನಿದ್ರೆಗೆ ಜಾರುವಂತೆ ಮಾಡಿದರು. ಪ್ರಕೃತಿ ಭಾಗವಾದ ಅಂದ್ರೆ ಯಮುನಾ ನದಿ ಎರಡು ಭಾಗವಾಗಿ ಸೀಳಿಕೊಂಡು ದಾರಿ ಮಾಡಿಕೊಡ್ತು. ಮಳೆಯ ಕಾರಣದಿಂದ ಮತ್ತೊಬ್ಬ ದೇವತೆ 7 ಎಡೆಯ ಹಾವಿನ ರೂಪದಲ್ಲಿ ಛತ್ರಿ ಹಿಡಿದು ಅವರಿಗೆ ರಕ್ಷಣೆ ನೀಡಿದ್ರು ಅವರಿಗೆ. ಈಗ ನಿರ್ವಿಘ್ನವಾಗಿ ಕಾರ್ಯ ಆಯ್ತು. ಈ ಸನ್ನಿವೇಶ ಮೂಲಕ ನಾವು ಏನ್ ತಿಳಿಬೇಕು ಅಂದ್ರೆ, ಯಾರು ಧರ್ಮವನ್ನು ರಕ್ಷಿಸುತ್ತಾರೋ, ಧರ್ಮಾಚರಣೆ ಮಾಡುತ್ತಾರೋ, ಧರ್ಮವನ್ನು ರಕ್ಷಿಸಲು ಶ್ರಮ ಪಡುತ್ತಾರೋ, ಹಾಗೆ ಲೋಕ ಕಲ್ಯಾಣಕರವಾದ ಕೆಲಸಗಳನ್ನು ಮಾಡುತ್ತಾರೋ ಅವರಿಗೆ ಪ್ರಕೃತಿಯೇ ಸದಾ ಸಹಕರಿಸುತ್ತದೆ ಅನ್ನೋದನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ ರೀತಿ ಆದ್ಮೇಲೆ ನೀವು ಸಹ ಲೋಕ ಕಲ್ಯಾಣಕರವಾದ ಕೆಲಸಗಳ ಅಂದ್ರೆ ನಾವು ಈಗ ಲೋಕ ಕಲ್ಯಾಣಕರವಾದ ಕೆಲಸಗಳನ್ನು ಮಾಡ್ಬೇಕು, ಧರ್ಮವನ್ನು ಕಾಪಾಡಬೇಕು, ಧರ್ಮಯುಕ್ತವಾಗಿ ಕೆಲಸಗಳನ್ನು ಮಾಡಬೇಕು. ಲೋಕ ವಿರುದ್ಧವಾದ ಧರ್ಮ ವಿರುದ್ಧವಾದ ಕೆಲಸಗಳನ್ನ ನಾವು ಮಾಡಬಾರ್ದು ಎಂದು ಈ ಸನ್ನಿವೇಶದ ಒಂದು ಅರ್ಥ ಆಗಿದೆ. ಈ ಒಂದು ದೇವತೆಗಳು ಇದ್ದಾರೆ, ದೇವರು ಇದ್ದಾರೆ, ದೇವತೆಗಳು ಇದ್ದಾರೆ. ಇವರು ನಾವು ಕೊಡುವ ತೆಂಗಿನಕಾಯಿ, ಬಾಳೆಹಣ್ಣುಗಳಿಗಾಗಿ ಅವರಿಲ್ಲ. ಯಾಕಂದ್ರೆ ದೇಹವಿಲ್ಲದವರು ಅವರು ಏನು ಮಾಡಿಕೊಳ್ತಾರೆ. ಆದ್ದರಿಂದ ಅಂತವ್ರನ್ನ ಆಶಿಸುವುದಿಲ್ಲ ಎಂದು ತಿಳಿಯಬೇಕು. ಅಂದ್ರೆ ಈಗ ದೇವಸ್ಥಾನಗಳಲ್ಲಿ ನಾವು ಹೋಗಿ ಹಣ್ಣು ಕಾಯಿ ಕೊಡೋದ್ರಿಂದ ದೇವ್ರು ಅಲ್ಲಿ ಇರೋದಿಲ್ಲ. ಧರ್ಮವನ್ನು ಕಾಪಾಡ್ತಕ್ಕಂತ ಒಂದು ಪ್ರಯತ್ನ ಯಾರು ಮಾಡ್ತಾರ ಅವ್ರಿಗೆ ಸದಾದ ಕಾಲ ದೇವ್ರು ಸಹಾಯ ಮಾಡ್ತಾನೆ ಅಂತ ಒಂದು ಈ ಸನ್ನಿವೇಶದ ಅರ್ಥ. ಖಂಡಿತವಾಗಿ ಇಲ್ಲಿ ಏನಂದ್ರ ಅದೃಶ್ಯ ರೂಪದಲ್ಲಿ ಸಹಾಯ ಮಾಡ್ತಾರೆ. ಅಂದ್ರೆ ಅವರು ನಾವು ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದೇವೆ ಅಂದ್ರೆ ಅದೃಶ್ಯ ರೂಪದಲ್ಲಿ ಸಹಾಯ ಮಾಡ್ತಾರೆ. ಅವರು ಪ್ರತಿ ಸದಾ ಅವರು ಸಹಾಯಕ್ಕಾಗಿ ನಿಂತಿರ್ತಾರೆ. ನಾವೊಂದು ಈ ಒಂದು ಸಂದೇಶ, ಒಳ್ಳೆಯ ಸಂದೇಶ. ಜೊತೆಗೆ ಶ್ರೀಕೃಷ್ಣ ದುಷ್ಟರ ಶಿಕ್ಷಣೆ ಮಾಡ್ತಾನೆ, ಶಿಷ್ಟರ ರಕ್ಷಣೆ ಮಾಡ್ತಾರೆ. ದುಷ್ಟರನ್ನ ಶಿಕ್ಷೆ ಮಾಡ್ತಾರೆ ಅವರು. ಭಾಗವತದಲ್ಲಿ ಇಲ್ಲಿ ಏನಪ್ಪಾ ಅಂದ್ರ ಅವ್ರು ಹೇಳ್ತಾರೆ, ಇಲ್ಲಿ ರಾಕ್ಷಸರು ಎಂದ ತಕ್ಷಣ ಅದೊಂದು ಪ್ರತ್ಯೇಕವಾದ ಜಾತಿ ಅಂತ ನಾವು ತಿಳ್ಕೊಳ್ತೇವೆ, ರಾಕ್ಷಸರು ಅಂದ್ರೆ. ಆದ್ರೆ ಯಾರು ರಾಕ್ಷಸತ್ವ ಗುಣವನ್ನ ಪ್ರದರ್ಶಿತ ಅವರೇ, ಈ ಮನುಷ್ಯರೇ ಈ ರಾಕ್ಷಸ ರೂಪದಲ್ಲಿ ಇರ್ತಾರೆ. ಅವ್ರಿಗೆ ನಾವು ಏನ್ ಹೇಳ್ತೇವೆ ಅಂದ್ರೆ ಸ್ಯಾಡಿಸ್ಟ್ರು ಅಂತ ಹೇಳ್ತೇವೆ. ಅಂದ್ರೆ ಇವರು ರಕ್ತ ಮಾಂಸಗಳನ್ನ ಇಷ್ಟಪಡ್ತಾರ. ಅವರು ರಾಕ್ಷಸರು ಯಾವಾಗ್ಲೂ ಜಾಸ್ತಿ ಮಾಂಸ, ಚಿಕನ್, ಮಟನ್ ಈ ತರ ಏನೋ ಆಹಾರಗಳನ್ನ, ತಾಮಸ ಆಹಾರಗಳನ್ನ ಅವರು ಸೇವಿಸ್ತಾರ. ಅವರನ್ನೇ ನಾವು ರಾಕ್ಷಸರು ಅಂತ ತಿಳಿಬೇಕಾಗುತ್ತೆ ಈ ಒಂದು ಸನ್ನಿವೇಶದಲ್ಲಿ. ಯಾಕಂದ್ರೆ ಶ್ರೀಕೃಷ್ಣ ಭಗವಾನ ಈ ಒಂದು ದುಷ್ಟರ ಶಿಕ್ಷೆ ನೀಡೋದು ಅದೇ ಕಾರಣಕ್ಕಾಗಿ ಅನ್ನೋದು. ಆಮೇಲೆ ಯಾರಾದ್ರೂ ಜೀವಿಗಳನ್ನ ಕ್ರೂರವಾಗಿ ಹಿಂಸಿಸ್ತಾರೆ, ಸಾಯಿಸ್ತಾರೆ, ಅವುಗಳ ಮಾಂಸ ತಿಂದು ಹಿಂಸೆಗೆ ಕಾರಣರಾಗುತ್ತಾರೆ, ಅಂಥವರು ಭಗವಂತನಿಂದ ಕಠಿಣವಾಗಿ ಶಿಕ್ಷಿಸಲ್ಪಡುತ್ತಾರೆ. ಅಂದ್ರೆ ಅವರೆಲ್ಲರೂ ಭಗವಂತನಿಂದ ಶಿಕ್ಷೆಗೆ ಒಳಗಾಗ್ತಾರೆ. ಆದ್ರೆ ಲೋಕದಲ್ಲಿ ಮಾನವರಿಗಿರುವ ಮೂಢನಂಬಿಕೆ ಏನಂದ್ರೆ, ಅವರು ಹೇಗೆ ಜೀವಿಸಿದರೂ ಏನೇ ಮಾಡಿದರೂ ಪರವಾಗಿಲ್ಲ, ಶ್ರೀಕೃಷ್ಣ ಭಗವಾನನ ಗೊಂಬೆ ಇಟ್ಟು ಒಂದು ಪೂಜೆ ಮಾಡಿ ಭಜನೆಗಳನ್ನು ಮಾಡಿದರೆ ದೇವರು ರಕ್ಷಣೆ ಮಾಡಿಬಿಡ್ತಾನೆ ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಅವರು. ಅವ್ರ ಹತ್ರ ಜೀವ ಹಿಂಸೆ ಮಾಡ್ತಾರ. ಗುಡಿಗೆ ಹೋಗಿ ಸ್ನಾನ ಮಾಡಿ, ಗುಡಿಗೆ ಹೋಗಿ ಪೂಜೆ ಮಾಡಿ ಬಂದ್ರೆ ನನ್ನ ದೇವರು ಕ್ಷಮಿಸಿಬಿಡ್ತಾನ ನನ್ನ ಎಲ್ಲಾ ಪಾಪಗಳನ್ನ ಅಂತಂದು ಅವ್ರು ತಿಳ್ಕೊಂಡು, ಈ ಒಂದು ಇದ್ರಲ್ಲಿ ತಿಳ್ಕೊಂಡು ಆ ರೀತಿ ಒಂದು ವರ್ತನೆ ಮಾಡ್ತಿರ್ತಾರೆ ಜನರು. ಎಷ್ಟೋ ಮಾಯಾ ರೂಪಗಳಲ್ಲಿ ಬರ್ತಾರೆ. ಈಗ ಶ್ರೀಕೃಷ್ಣ ಭಗವಾನ್ ಏನು ಅವರು ಸನ್ನಿವೇಶ ಏನಪ್ಪಾ ಅಂದ್ರ, ಅವರು ಶಕಟಾಸುರ ರಾಕ್ಷಸರು, ದೊಡ್ಡ ದೊಡ್ಡ ರಾಕ್ಷಸರನ್ನ ಅವರು ವಧೆ ಮಾಡ್ತಾರೆ ಶ್ರೀಕೃಷ್ಣ ಭಗವಾನ್ರು.
ಅಂದ್ರ ಇಲ್ಲಿ ಏನು ಜಾಸ್ತಿ ಹಿಂಸೆಗಳನ್ನ ಮಾಡಿರ್ತಾರ ಅವ್ರಿಗೂ ಸಹ ಇಲ್ಲಿ ಭಗವಂತ ಶಿಕ್ಷೆ ನೀಡ್ತಾನ ಅಂತಾನ ನಾವು ತಿಳ್ಕೊಬೇಕು. ಹಿಂಸೆ ಮಾಡಬಾರ್ದು. ಮನೆ ಹತ್ರ ಹಿಂಸೆ ಮಾಡಿಬಿಟ್ಟು ಎಲ್ಲ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿಯೋದು, ಅವನ್ನೆಲ್ಲ ಕಾಪಾಡ್ತಾನೆ, ಮುಗಿದ್ರೆ ಮುಗೀತು ಅಂತ ಈ ತರ ತಿಳ್ಕೊಂಡಿದ್ದಾರೆ ಈಗ ಜನ. ಆ ರೀತಿ ಅಲ್ಲ. ಯಾರು ಹಿಂಸಿಸಿದರು, ಕಷ್ಟಪಡಿಸಿದರು, ನಷ್ಟಪಡಿಸಿದರು, ಬಾಧಿಸಿದರು ಶಿಕ್ಷಿಸಲ್ಪಡುತ್ತಾರೆ ಅನ್ನೋದನ್ನ ಶ್ರೀಕೃಷ್ಣ ಭಗವಾನ್ರ ಮೂಲಕ ಇಲ್ಲಿ ತಿಳ್ಕೊಳ್ಳೇಬೇಕು ನಾವು. ಅದರಿಂದ ತಿಳಿಯೋದು ಏನಪ್ಪಾ ಅಂದ್ರ ದುಷ್ಟ ಕಾರ್ಯಗಳ ಮಾಡಬಾರ್ದು. ಆಮೇಲೆ ಸೃಷ್ಟಿ ವಿರುದ್ಧವಾದಂತ ಒಂದು ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನ ಈ ಸಂದೇಶದ ಮೂಲಕ ಅವರು ಹೇಳ್ತಾರೆ. ಈ ಸೃಷ್ಟಿಯಲ್ಲಿ ಸನ್ಮಾರ್ಗರು ಯಾವತ್ತೂ ರಕ್ಷಿಸಲ್ಪಡುತ್ತಾರೆ ಅಂತಾನೆ ನಾವು ತಿಳಿಬೇಕು. ಯಾರಿಗಾದ್ರೂ ಕೆಟ್ಟದ್ದಾದ್ರೆ ನಮಗೆ ಅನ್ಯಾಯವಾಯಿತು ಎಂದು ಹೇಳುತ್ತಾರೆ. ಒಂದೊಂದು ಸಹ ದೈವವನ್ನು ಸಹ ನಿಂದಿಸುತ್ತಾರೆ, ಅಂದ್ರೆ ದೇವರನ್ನು ನಿಂದಿಸ್ತಾರೆ. ಈ ತರ ಸೃಷ್ಟಿಯಲ್ಲಿ ನಾವು ಒಳ್ಳೇದಿದ್ರು ಕೆಟ್ಟದ್ ಮಾಡಿದ್ರೆ ಏನಾಗುತ್ತೆ, ಸನ್ಮಾರ್ಗ ಧರ್ಮ ಯುಕ್ತವಾಗಿ ಜೀವಿಸುವವರು ರಕ್ಷಿಸಲ್ಪಡ್ತಾರೆ ಅನ್ನೋದನ್ನ ಈ ಒಂದು ಸನ್ನಿವೇಶದ ಮುಖಾಂತರ ನಾವು ತಿಳ್ಕೊಬೇಕಾಗತ್ತೆ. ಏನಪ್ಪಾ ಅಂದ್ರ ಹರಿತ್ರಾಣಮ ಸಾಧೂನಾಂ ವಿನಾಶ ಹೆಚ್ಚು ದುಷ್ಟತಾಂ ಧರ್ಮ ಸಂಸ್ಥಾಪಕಂ. ಅಂದ್ರೆ ಈ ಒಂದು ಸಂಭವಾಮಿ ಯುಗೆ ಯಾವಾಗ ದುಷ್ಟ ಕ್ರಿಯೆಗಳು ಜಾಸ್ತಿ ನಡೀತಾ ಇರ್ತಾವ ಈ ಒಂದು ಲೋಕದಲ್ಲಿ, ಅವಾಗ ಭಗವಂತ ಮತ್ತೆ ಹುಟ್ಟಿ ಬಂದು ಆ ಒಂದು ಶಿಕ್ಷೆಯನ್ನ ನೀಡ್ತಾನ ಅನ್ನೋದನ್ನ ಇದ್ರ ಮುಖಾಂತರ ನಾವು ತಿಳಿಯಬಹುದು. ಶ್ರೀಕೃಷ್ಣ ಭಗವಾನರು ಬೆಣ್ಣೆ, ಹಾಲು, ಮೊಸರನ್ನ ಕದೀತಿದ್ರು ಅಂತಂದ್ರೆ ಭಾಗವತ ವಿಷಯ ಹೇಳುತ್ತೆ. ಏಕೆಂದ್ರೆ ಶ್ರೀಕೃಷ್ಣ ಬಾಲ್ಯದಲ್ಲಿ ಸ್ನೇಹಿತರನ್ನು ಕೂಡಿ ಎಲ್ಲರ ಮನೆಯಲ್ಲಿ ಬೆಣ್ಣೆ, ಹಾಲು, ಮೊಸರು ಅವುಗಳನ್ನ ಹಂಚಿಕೊಳ್ಳೋದು ಗಲಾಟೆ ಮಾಡ್ತಿದ್ದ ಅಂತಂದು ನಾವು ತಿಳ್ಕೊಂಡಿದ್ದೇವೆ. ಏನಪ್ಪಾ ಅಂದ್ರ ಈ ಮೂಲಕ ನಾವು ಏನ್ ಸನ್ನಿವೇಶ ಇದ್ರ ಒಂದು ಅಂತರಾರ್ಥ ಏನು ಅಂದ್ರೆ, ಕೃಷ್ಣನಿಗೆ ಹಾಲು ಬೆಣ್ಣೆಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ತಾಯಿ ಎಲ್ಲವನ್ನು ಅವ್ರಿಗೆ ನೀಡ್ತಾ ಇದ್ರು. ಬಟ್ ಆ ಪ್ರೀತಿ, ಅದ್ರ ಮೇಲೆ ಇರ್ತಕ್ಕಂಥ ಒಂದು ಏನು ಸಾತ್ವಿಕ ಆಹಾರ ಅಂತಂದು ಹೇಳಿ ಅದ್ರ ಮೇಲೆ ಇರ್ತಕ್ಕಂಥದ ಅದನ್ನೇ ಎಲ್ರು ಬಳಸ್ಬೇಕು ಅನ್ನೋದನ್ನ, ಈ ಒಂದು ಇಷ್ಟವಾದದ್ದನ್ನೇ ಹೇಗೆ ಜನ ಅದನ್ನ ಯಾವ್ದಾರ ಮುಖಾಂತರ ಪಡ್ಕೊಳ್ತಾರೆ ಅನ್ನೋದಕ್ಕೆ ಈ ಒಂದು ಇದು ಸನ್ನಿವೇಶ ಅರ್ಥ ಆಗತ್ತೆ. ಕದಿಯುವಷ್ಟು ಇಷ್ಟವೆಂದು ಅದರ ಅರ್ಥ. ಅಂದ್ರೆ ಅವರು ಏನು ಬೆಣ್ಣೆ ಕಳ್ಳ ಅಂದ್ರೆ ಬೆಣ್ಣೆಯನ್ನು ಅಷ್ಟು ಇಷ್ಟ ಪಡ್ತಾ ಇದ್ರು ಅಂತ ಶ್ರೀಕೃಷ್ಣ ಭಗವಾನ್ರು. ನೋಡಿ ಮಕ್ಳು ಯಾರಿಗೇ ಆಗ್ಲಿ ಯಾವ ಸ್ವೀಟ್ ಇಷ್ಟಪಟ್ಟರು ಇತರರಿಗೆ ತಿಳಿಯದೆ ತೆಗೆದುಕೊಂಡು ತಿಂತಿರ್ತಾರ. ಅಂದ್ರೆ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಯಾರಿಗೆ ತಿಳಿದಂಗ ತಗೊಂಡ್ ತಿಂತಿರ್ತಾರ. ಹಂಗೆ ಶ್ರೀಕೃಷ್ಣನ ಈ ಒಂದು ಈ ಒಂದು ಒಳ್ಳೆ ಇಷ್ಟವಾದಂತ ಪದಾರ್ಥ ಅಂತ ನಾವಿಲ್ಲಿ ತಿಳ್ಕೊಬೇಕು. ಅವರು ಕದಿಯುವಂತ ಒಂದು ಏನು ಇರ್ಲಿಲ್ಲ. ಅಂದ್ರೆ ಜನರಿಗೆ ಇದರ ಒಂದು ಮಹತ್ವವನ್ನ ತಿಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಆ ರೀತಿ ಇದನ್ನ ಮಾಡಿದ್ರಂತ ಈ ಒಂದು ಭಾಗವತದ ಸನ್ನಿವೇಶದ ಅರ್ಥ. ಆಹಾರವಷ್ಟೇ ಅಂದ್ರೆ ಶುದ್ಧ ಸಾತ್ವಿಕವಾದ ಆಹಾರವನ್ನ ಶ್ರೀಕೃಷ್ಣ ಭಗವಾನ್ರು ಸೇವಿಸ್ತಿದ್ರು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬೇಕು. ಏನಪ್ಪಾ ಅಂದ್ರೆ ಇಷ್ಟಪಡ್ತಿದ್ರು ಅವ್ರು ಅಷ್ಟೇ ಅಲ್ಲದೆ ಆ ಒಂದು ಇದನ್ನ ಜೊತೆಗೆ ಅವರ ಆಹಾರವನ್ನು ತಾವು ಇಷ್ಟಪಡುತ್ತಾರೆ. ಆದ್ದರಿಂದ ಈ ಪ್ರತಿ ಸನ್ನಿವೇಶ ಅಂತರಾರ್ಥ ಏನಂದ್ರೆ ಶ್ರೀಕೃಷ್ಣ ಹಸುಗಳನ್ನು ಇಷ್ಟಪಡ್ತಿದ್ರು. ಹಸುಗಳಿಂದ ಬಂದ ಹಾಲನ್ನು ಇಷ್ಟಪಡ್ತಿದ್ರು. ಏಕೆಂದ್ರೆ ಜೀವಿಗಳು ಭಗವತ್ ಸ್ವರೂಪಿಗಳು. ಎಲ್ಲಾ ಜೀವಿಗಳಿಂದ ಪ್ರತ್ಯಕ್ಷವಾಗಿ ಆಗಲಿ ಪರೋಕ್ಷವಾಗಿ ಆಗಲಿ ಮಾನವರಿಗೆ ಯಾವುದೋ ಒಂದು ತರಹದ ಉಪಕಾರ ಲಾಭ ಇದೆ. ಆದ್ರೆ ಎಲ್ಲದಕ್ಕಿಂತ ಹಸುವಿಗೆ ಒಂದು ಪ್ರತ್ಯೇಕ ಸ್ಥಾನ, ಅಂದ್ರೆ ಅದರಿಂದ ಲಾಭವನ್ನು ಪಡ್ಕೊಳ್ತಾರ. ಅದಕ್ಕೆ ಹಸುವಿಗೆ ಒಂದು ವಿಶೇಷವಾದ ಸ್ಥಾನ. ಆ ಶ್ರೀಕೃಷ್ಣ ಭಗವಾನ ಆಸ್ಥಾನದಲ್ಲಿ ಸಾಕಷ್ಟು ಹಸುಗಳು ಇರ್ತಿದ್ವು. ಇದು ಎಲ್ಲ ಒಂದು ನೋಡ್ತಾ ಹೋದ್ರೆ ಅಂದ್ರೆ ಅವರು ಯಾವ್ದು ಸಾತ್ವಿಕ ಅನ್ನೋದು ಏನಿದೆ ಅದಕ್ಕೆ ಮಾತ್ರ ಬೆಲೆಯನ್ನ ಒಳ್ಳೆಯ ಸ್ಥಾನವನ್ನ ಕೊಟ್ಟು ಅದನ್ನೇ ಅವರು ಹೆಚ್ಚಾಗಿ ಪ್ರೀತಿಸ್ತಿದ್ರು. ಅಂದ್ರೆ ಜನಗಳು ಅದನ್ನ ಅನುಸರಿಸ್ಲಿ ಅನ್ನೋ ಈ ಒಂದು ಏನು ದುಷ್ಟ ಆಹಾರಗಳ ಮಾಂಸಾಹಾರ ಅಂತದ್ ಏನೈತಲ್ಲ ಅದನ್ನೆಲ್ಲ ಬಿಡ್ಲಿ ಅನ್ನೋ ಒಂದು ಉದ್ದೇಶಕ್ಕ ಈ ಒಂದು ಸನ್ನಿವೇಶಗಳ ಮುಖಾಂತರ ಅವರು ತಿಳಿಸ್ಕೊಡ್ತಾರೆ. ಜೊತೆಗೆ ಶ್ರೀಕೃಷ್ಣರು ಹೇಳೋಷ್ಟು
ಗಿಡಗಳು ಬಿದ್ದು ಗಂಧರ್ವರು ಮತ್ತೆ ಪ್ರತ್ಯಕ್ಷ ಶ್ರೀಕೃಷ್ಣ ನಮಸ್ಕರಿಸಿ ಶಾಪ ವಿಮೋಚನೆ ಮಾಡ್ತಾರ. ಅವರು ಹೇಳ್ತಾರೆ, ಕೃತಜ್ಞತೆಗಳನ್ನ ತಿಳಿಸ್ತಾರೆ. ಈ ಸನ್ನಿವೇಶಗಳ ಅಂತರಾರ್ಥ ಅಂದ್ರೆ ಗಂಧರ್ವರು ಶಾಪಗ್ರಸ್ತರಾದ್ರು ಅಂದ್ರೆ ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸ್ತಾರೆ. ಯಾರೇ ಆಗಿರ್ಲಿ ಮಾಡಿದ ಪಾಪಕ್ಕೆ ಶಿಕ್ಷೆಯನ್ನ ಅನುಭವಿಸ್ತಾರೆ. ಇದರ ಅರ್ಥ ಪಾಪ ಮಾಡುವುದೆಂದರೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಜಗದೀಶ್ ಸರ್, ಸರ್ ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಅಂತ ಅರ್ಥ ಅಲ್ಲ. ಘೋರ ತಪ್ಪು ಯಾರು ಮಾಡ್ತಾರ ಅವ್ರು ಯಾರೇ ಮಾಡಿ ಈ ರೀತಿ ಒಂದು ಭಾಗವತ ಅವರು ನಿಮ್ದು ವಾಯ್ಸ್ ಬ್ರೇಕ್ ಆಗ್ತಾ ಇದೆ ನೋಡಿ. ಮೋಸ್ಟ್ಲಿ ಕಟ್ ಆಗೋಯ್ತು. ಲೆಫ್ಟ್ ಆಯ್ತಾನ ಗುರುಜಿ ಅವ್ರದ್ದು. ಅದೇ ನೆಟ್ವರ್ಕ್ ಇಶ್ಯೂ ಇರಬಹುದು, ಸಿಗ್ನಲ್ ಪ್ರಾಬ್ಲಮ್. ಅದೇ ಗುರುಜಿ. ರೈಟ್. ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಭಾಗವತ ಸನ್ನಿವೇಶಗಳು, ಅಂತರಾರ್ಥಗಳು. ಮತ್ತೆ ವಾಪಸ್ ಬರ್ತಾರ ನೋಡೋಣ. ನೋಡೋಣ ಗುರುಜಿ. ಅದೇ ಬಂದಿದ್ದಾರೆ. ರೈಟ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಓಕೆ ಸರ್, ನೆಟ್ವರ್ಕ್ ಇಶ್ಯೂ ಆಗ್ತಿದೆ ಸರ್. ರೈಟ್, ಕಂಟಿನ್ಯೂ ಮಾಡಿ. ಉನ್ನತವಾದ ಗಂಧರ್ವರು ವೃಕ್ಷಗಳಂತೆ ಬಿದ್ದಿದ್ರು ಅಂದ್ರೆ ಅವ್ರು ಘೋರವಾದ ಶಿಕ್ಷೆಯನ್ನು ಅನುಭವಿಸ್ತಾರ ಅಂತ ಆಲೋಚಿಸಬಹುದು. ಈ ಸನ್ನಿವೇಶ ಅರ್ಥ ಅಂತ ಘೋರ ಶಿಕ್ಷೆ ಅನುಭವಿಸುತ್ತಿರುವವರಿಗೆ ಸಹ ಶ್ರೀಕೃಷ್ಣ ಸ್ಪರ್ಶದಿಂದ ಅಂದ್ರೆ ಸಾಂಗತ್ಯದಿಂದ ವಿಮುಕ್ತರಾದರು. ಅವರು ಸಹ ಏನೇ ಘೋರ ಶಿಕ್ಷೆಯನ್ನು ಅನುಭವಿಸಿದ್ರು ಶ್ರೀಕೃಷ್ಣ ಒಂದು ಸಾಂಗತ್ಯದಲ್ಲಿ ಬಂದ್ರೆ ಅವರು ಸಹ ಒಂದು ಶಿಕ್ಷೆಯಿಂದ ಪಾರಾಗ್ತಾರೆ ಅನ್ನೋದು ಈ ಒಂದು ಅಂತರ ಶಾಪದಿಂದನೂ ವಿಮುಕ್ತಿವಂತರ ಅನ್ನೋದಕ್ಕೆ ಶ್ರೀಕೃಷ್ಣ ಭಗವಾನರು ಅವರ ಒಂದು ಸನ್ನಿವೇಶಗಳ ಮುಖಾಂತರ ತಿಳ್ಕೊಳ್ಬಹುದು. ಈ ರೀತಿ ಈ ಒಂದು ಅವರ ಒಂದು ಸನ್ನಿವೇಶಗಳನ್ನ ತಿಳಿಸಿಕೊಡ್ಲಿಕ್ಕೆ ಇದುವರೆಗೆ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಅಧ್ಯಾತ್ಮ ಬಂಧುಗಳಿಗೆ, ಗುರುಗಳಿಗೆ ಅನಂತವಾದ ಧನ್ಯವಾದ.